ಖಂಡಿತ ಈಗಾಗಲೇ ನಾವು ಸದನದೊಳಗಡೆ ಎರಡೂ ಪಕ್ಷ ಒಟ್ಟಾಗಿ ತಗೋತೀವಿ, ಅದ್ರ ಬಗ್ಗೆ ಹೇಳಿಲ್ಲ. ಇದು ಒಂದು ಮತ್ತು ಬರಗಾಲದ ಈಗೆಲ್ಲ ಕಡೆ ಛಾಯೆ ನೋಡ್ತಾ ಇದ್ದೀವಿ. ಹಾಗಾಗಿ ನಿನ್ನೆನೂ ಕೂಡ ಕಂದಾಯ ಸಚಿವರು ಉಪಮುಖ್ಯಮಂತ್ರಿಗಳು ತುಮಕೂರಲ್ಲೂ ಕೂಡ ಒಂದು ನಮ್ಮನ್ನು ರಿವ್ಯೂ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವ್ರಿಗೆ ನಾವು ಒತ್ತಾಯ ಮಾಡಿದ್ದೇವೆ. ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು. ಎಲ್ಲ ರೈತರು ಯಾರ್ಯಾರು ಇವತ್ತು ಅವರು ಬಿತ್ತನೆ ಎಲ್ಲ ಮಾಡಿದ್ದಾರೆ ಅಂಥವ್ರಿಗೆಲ್ಲ ಅಂತಕ್ಕಂಥದ್ದು ಕೂಡ ನಾವು ಅವ್ರನ್ನ ಒತ್ತಾಯ ಮಾಡಿದ್ದೇವೆ. ಖಂಡಿತ ಅದ್ರ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸ್ತೇನೆ ಅಂತಕ್ಕಂಥದ್ದು ಕೂಡ ಕಂದಾಯ ಸಚಿವರು ಹೇಳಿದ್ದಾರೆ. ಖಂಡಿತ ಇವತ್ತು ರೈತರಿಗೆ ಇವರು ನೆರವಾಗಬೇಕು ಅಂತಕ್ಕಂಥದ್ದು ಒತ್ತಾಯ ಇದೆ. ಈಗ ಅದನ್ನ ಏನ್ ಮಾಡ್ತಾರೆ, ಇನ್ನೂ ಕೆಲವು ಭಾಗ, ಮುಂದಿನ ವಾರ ಕೆಲವು ಭಾಗ ಇದೆ. ಬೀದರು ಮತ್ತೆ ಗುಲ್ಬರ್ಗ ಆ ಭಾಗದಲ್ಲೆಲ್ಲ ಕೂಡ ಮುಂದಿನ ವಾರ ಪ್ರವಾಸ ಇದೆ. ಅದಾದ ನಂತರ ಮತ್ತೆ ಅದೆಲ್ಲದನ್ನು ಕೂಡ ಸರ್ಕಾರಕ್ಕೆ ಮತ್ತೆ ನಾವು ಗವರ್ನರ್ಗೆ ಇಬ್ಬರಿಗೂ ಕೂಡ ಇದನ್ನು ಸಲ್ಲಿಸುವಂಥವ್ರು ಇದ್ದೀವಿ. ಈ ಸಂದರ್ಭದಲ್ಲಿ ನೆರವಾಗಬೇಕು, ರೈತರಿಗೆ ಇವ್ರು ನೆರವಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರದ್ದು ಕೂಡ ಒಂದು ಕೂಗಿದೆ. ಅಲ್ಲಿ ಕೆಲವೆಲ್ಲ ಡ್ಯಾಮ್ಸ್ ಇದೆ, ಏನು ನೀರಾವರಿ, ಏತ ನೀರಾವರಿ ಇರ್ಬೋದು, ಇವೆಲ್ಲ ಕೂಡ ಡಿಫಂಕ್ಟ್ ಆಗಿರ್ತಕ್ಕಂಥದ್ದು ನೋಡಿದ್ವಿ. ಅದ್ರ ಪಕ್ಕದಲ್ಲಿ 15 ಕಿಲೋಮೀಟ್ರಲ್ಲಿ ಏನು ಡ್ಯಾಮ್ ಇದೆ, ಬಟ್ ಅಲ್ಲಿಗೆ ನೀರು ಕೊಡೋಕ್ಕಾಗ್ತಾಯಿಲ್ಲ. ಇವೆಲ್ಲ ಅವೈಜ್ಞಾನಿಕವಾಗಿ ಆಗಿದೆ ಅಂತಕ್ಕಂಥದ್ದು ಅಲ್ಲಿ ಶಾಸಕರೆಲ್ಲ ಮಾತಾಡ್ತಾರೆ ಅಂತಕ್ಕಂಥದ್ದೆಲ್ಲ ಅಭಿಪ್ರಾಯ ಬಂತು. ಅದೆಲ್ಲದನ್ನೂ ಕ್ರೋಢೀಕರಿಸಿ ಇವತ್ತು ಸರ್ಕಾರಕ್ಕೆ ಮತ್ತು ಗಣತವ್ಯ ರಾಜ್ಯಪಾಲರಿಗೆ ನಾವು ಇದನ್ನು ಗಮನಕ್ಕೆ ತರೋರಿದ್ದೇವೆ. ನಾವು ಮೊನ್ನೆ ಅಲ್ಲಿ ಪ್ರವಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ನಾವು ತಿಳಿಸಿದ್ದೇವೆ, ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ. 1 ಎಕರೆಗೆ 25,000 ರೂಪಾಯಿ ಕೊಡುವಂಥದ್ದು ಒಂದು ಭಾಗ, ಮತ್ತು ಗೋಶಾಲೆಗಳನ್ನು ತೆರಿಬೇಕು, ಮತ್ತು ಗೋಶಾಲೆಗಳಿಗೆ ತೆರೆದಾಗ ಅಲ್ಲಿ ಜಾನುವಾರುಗಳಿಗೆ ಮೇವು ಬ್ಯಾಂಕುಗಳನ್ನು ತೆರಿಬೇಕು ಅನ್ನುವಂಥ ಒತ್ತಾಯ ಕೂಡ ಮಾಡಿದ್ದೇವೆ. ಎಲ್ಲ ಭಾಗಗಳಲ್ಲಿ ವರದಿಯನ್ನು ತಗೊಂಡು ಈಗಾಗಲೇ ಸುರೇಶ್ ಅಣ್ಣ ಅವರು ಹೇಳಿದಾಗೆ ಗವರ್ನರ್ಗೂ ಕೂಡ ನಾವು ಒಂದು ಮನವಿ ಪತ್ರವನ್ನು ಕೊಡ್ತೇವೆ, ಮತ್ತು ಸರ್ಕಾರಕ್ಕೂ ಕೂಡ ಕೊಡ್ತೇವೆ, ಮತ್ತು ಒಂದು ಕುಮಾರಣ್ಣವರು ಕೂಡ ಕೇಂದ್ರದಲ್ಲಿ ಕೂಡ ಹೆಚ್ಚು ಪರಿಹಾರ ಕೊಡಬೇಕು ಅಂತ ಅಲ್ಲಿ ಕೂಡ ಅವರು ಕೂಡ ಒತ್ತಾಯ ಮಾಡ್ತಾರೆ. ಖಂಡಿತ ಈಗಾಗಲೇ ನಾವು ಸದನದೊಳಗಡೆ ಎರಡೂ ಪಕ್ಷ ಒಟ್ಟಾಗಿ ತಗೋತೀವಿ, ಅದ್ರ ಬಗ್ಗೆ ಹೇಳಿಲ್ಲ. ಇದು ಒಂದು ಮತ್ತು ಬರಗಾಲದ ಈಗೆಲ್ಲ ಕಡೆ ಛಾಯೆ ನೋಡ್ತಾ ಇದ್ದೀವಿ. ಹಾಗಾಗಿ ನಿನ್ನೆನೂ ಕೂಡ ಕಂದಾಯ ಸಚಿವರು ಉಪಮುಖ್ಯಮಂತ್ರಿಗಳು ತುಮಕೂರಲ್ಲೂ ಕೂಡ ಒಂದು ನಮ್ಮನ್ನು ರಿವ್ಯೂ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವ್ರಿಗೆ ನಾವು ಒತ್ತಾಯ ಮಾಡಿದ್ದೇವೆ. ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು. ಎಲ್ಲ ರೈತರು ಯಾರ್ಯಾರು ಇವತ್ತು ಅವರು ಬಿತ್ತನೆ ಎಲ್ಲ ಮಾಡಿದ್ದಾರೆ ಅಂಥವ್ರಿಗೆಲ್ಲ ಅಂತಕ್ಕಂಥದ್ದು ಕೂಡ ನಾವು ಅವ್ರನ್ನ ಒತ್ತಾಯ ಮಾಡಿದ್ದೇವೆ. ಖಂಡಿತ ಅದ್ರ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸ್ತೇನೆ ಅಂತಕ್ಕಂಥದ್ದು ಕೂಡ ಕಂದಾಯ ಸಚಿವರು ಹೇಳಿದ್ದಾರೆ. ಖಂಡಿತ ಇವತ್ತು ರೈತರಿಗೆ ಇವರು ನೆರವಾಗಬೇಕು ಅಂತಕ್ಕಂಥದ್ದು ಒತ್ತಾಯ ಇದೆ. ಈಗ ಅದನ್ನ ಏನ್ ಮಾಡ್ತಾರೆ, ಇನ್ನೂ ಕೆಲವು ಭಾಗ, ಮುಂದಿನ ವಾರ ಕೆಲವು ಭಾಗ ಇದೆ. ಬೀದರು ಮತ್ತೆ ಗುಲ್ಬರ್ಗ ಆ ಭಾಗದಲ್ಲೆಲ್ಲ ಕೂಡ ಮುಂದಿನ ವಾರ ಪ್ರವಾಸ ಇದೆ. ಅದಾದ ನಂತರ ಮತ್ತೆ ಅದೆಲ್ಲದನ್ನು ಕೂಡ ಸರ್ಕಾರಕ್ಕೆ ಮತ್ತೆ ನಾವು ಗವರ್ನರ್ಗೆ ಇಬ್ಬರಿಗೂ ಕೂಡ ಇದನ್ನು ಸಲ್ಲಿಸುವಂಥವ್ರು ಇದ್ದೀವಿ. ಈ ಸಂದರ್ಭದಲ್ಲಿ ನೆರವಾಗಬೇಕು, ರೈತರಿಗೆ ಇವ್ರು ನೆರವಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರದ್ದು ಕೂಡ ಒಂದು ಕೂಗಿದೆ. ಅಲ್ಲಿ ಕೆಲವೆಲ್ಲ ಡ್ಯಾಮ್ಸ್ ಇದೆ, ಏನು ನೀರಾವರಿ, ಏತ ನೀರಾವರಿ ಇರ್ಬೋದು, ಇವೆಲ್ಲ ಕೂಡ ಡಿಫಂಕ್ಟ್ ಆಗಿರ್ತಕ್ಕಂಥದ್ದು ನೋಡಿದ್ವಿ. ಅದ್ರ ಪಕ್ಕದಲ್ಲಿ 15 ಕಿಲೋಮೀಟ್ರಲ್ಲಿ ಏನು ಡ್ಯಾಮ್ ಇದೆ, ಬಟ್ ಅಲ್ಲಿಗೆ ನೀರು ಕೊಡೋಕ್ಕಾಗ್ತಾಯಿಲ್ಲ. ಇವೆಲ್ಲ ಅವೈಜ್ಞಾನಿಕವಾಗಿ ಆಗಿದೆ ಅಂತಕ್ಕಂಥದ್ದು ಅಲ್ಲಿ ಶಾಸಕರೆಲ್ಲ ಮಾತಾಡ್ತಾರೆ ಅಂತಕ್ಕಂಥದ್ದೆಲ್ಲ ಅಭಿಪ್ರಾಯ ಬಂತು. ಅದೆಲ್ಲದನ್ನೂ ಕ್ರೋಢೀಕರಿಸಿ ಇವತ್ತು ಸರ್ಕಾರಕ್ಕೆ ಮತ್ತು ಗಣತವ್ಯ ರಾಜ್ಯಪಾಲರಿಗೆ ನಾವು ಇದನ್ನು ಗಮನಕ್ಕೆ ತರೋರಿದ್ದೇವೆ. ನಾವು ಮೊನ್ನೆ ಅಲ್ಲಿ ಪ್ರವಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ನಾವು ತಿಳಿಸಿದ್ದೇವೆ, ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ. 1 ಎಕರೆಗೆ 25,000 ರೂಪಾಯಿ ಕೊಡುವಂಥದ್ದು ಒಂದು ಭಾಗ, ಮತ್ತು ಗೋಶಾಲೆಗಳನ್ನು ತೆರಿಬೇಕು, ಮತ್ತು ಗೋಶಾಲೆಗಳಿಗೆ ತೆರೆದಾಗ ಅಲ್ಲಿ ಜಾನುವಾರುಗಳಿಗೆ ಮೇವು ಬ್ಯಾಂಕುಗಳನ್ನು ತೆರಿಬೇಕು ಅನ್ನುವಂಥ ಒತ್ತಾಯ ಕೂಡ ಮಾಡಿದ್ದೇವೆ. ಎಲ್ಲ ಭಾಗಗಳಲ್ಲಿ ವರದಿಯನ್ನು ತಗೊಂಡು ಈಗಾಗಲೇ ಸುರೇಶ್ ಅಣ್ಣ ಅವರು ಹೇಳಿದಾಗೆ ಗವರ್ನರ್ಗೂ ಕೂಡ ನಾವು ಒಂದು ಮನವಿ ಪತ್ರವನ್ನು ಕೊಡ್ತೇವೆ, ಮತ್ತು ಸರ್ಕಾರಕ್ಕೂ ಕೂಡ ಕೊಡ್ತೇವೆ, ಮತ್ತು ಒಂದು ಕುಮಾರಣ್ಣವರು ಕೂಡ ಕೇಂದ್ರದಲ್ಲಿ ಕೂಡ ಹೆಚ್ಚು ಪರಿಹಾರ ಕೊಡಬೇಕು ಅಂತ ಅಲ್ಲಿ ಕೂಡ ಅವರು ಕೂಡ ಒತ್ತಾಯ ಮಾಡ್ತಾರೆ.